ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇಡೀ ಜನತೆಗೆ ತಿಳಿದ ವಿಚಾರ. ಬಹುಶಃ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದರೆ ಇರುವಂಥ ಅಭಿವೃದ್ಧಿಗಳಿಗಿರುವಂಥ ಅನುದಾನಗಳಿರ್ಬೋದು, ಇವತ್ತು ಮಳೆಯಿಂದ ಹಾನಿಯಾದ ಸಂದರ್ಭದಲ್ಲಿ ತುರ್ತು ಬಿಡುಗಡೆ ಮಾಡಬೇಕಾದ ಅನುದಾನಗಳಿರ್ಬೋದು, ಕರಾವಳಿ ಭಾಗದಲ್ಲಿರುವಂಥ ಈ ಸಮುದ್ರ ಕೊರೆತ ಸಂದರ್ಭದಲ್ಲಿ ತಡೆಗೋಡೆ ನಿರ್ಮಾಣ ಇರ್ಬೋದು. ಒಟ್ಟಾರೆ ಸರ್ಕಾರ ಯಾವುದೇ ರೀತಿಯ ಜನಪರವಾಗಿ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಇವತ್ತು ಕರಾವಳಿ ಕಾವಲು ಪಡೆ ಅಂತೇಳಿದರೆ ನಮ್ಮ ಕರಾವಳಿ ಭಾಗದ ಒಂದು ರಕ್ಷಣೆಗಿರುವಂಥ ಒಂದು ಇಲಾಖೆ. ಯಾಕೆಂದರೆ ಗಡಿ ಭಾಗವನ್ನು ಕಾಯುವಂಥ ವ್ಯವಸ್ಥೆ 12 ಕಿಲೋಮೀಟರ್ಸ್ 12 ನಾಟಿಕಲ್ ಮೈಲ್ ಒಳಗೆ ಇವತ್ತು ರಾಜ್ಯದ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ನವರಿಗೆ ಆ ಜವಾಬ್ದಾರಿಯನ್ನು ನಿಗದಿಪಡಿಸಲಾಗಿದೆ. ಅದೇ ಕೇವಲ ಜವಾಬ್ದಾರಿ ನಿಗದಿಪಡಿಸೋದು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳು, ಇಕ್ವಿಪ್ಮೆಂಟ್ಸ್ಗಳು, ಬೋಟ್ಸ್ಗಳು ಸಂಬಂಧಪಟ್ಟಂಥ ಅದಕ್ಕೆ ಪರಿಣಿತ ತಜ್ಞರು ಅಗತ್ಯ ಇರ್ತದೆ. ಆದರೆ ಇವತ್ತು ಕೇವಲ ಬೋರ್ಡಿಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ವ್ಯವಸ್ಥೆ ಇಲ್ಲಿ ಉದ್ಭವವಾಗಿದೆ. ಕರಾವಳಿ ಕಾವಲು ಪಡೆ ಈಗಾಗಲೇ 3 ಜಿಲ್ಲೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸ್ತಿದೆ. ಸರ್ಕಾರ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು, ಹೆಚ್ಚಿನ ಪ್ರೋತ್ಸಾಹವನ್ನು ಅದಕ್ಕೆ ನೀಡಬೇಕಾದ ಸರ್ಕಾರದ ಜವಾಬ್ದಾರಿ. ಆದರೆ ಇವತ್ತು ಕೊಡುವಂಥ ಈ ಡೀಸೆಲ್ ಇರ್ಬೋದು, ಅದಕ್ಕೆ ಕಡಿತವನ್ನು ಮಾಡುವ ಮೂಲಕ ಇವತ್ತು ಟೋಟಲಿ ಈ ಒಂದು ಸರ್ಕಾರ ಫ್ಲಾಪ್ ಸರ್ಕಾರ ಎಂಬುದನ್ನು ಅದು ಸಾಬೀತುಪಡಿಸಿದೆ. ಇವತ್ತು ಮಾಧ್ಯಮದ ಮೂಲಕ ನಾನು ಆಗ್ರಹ ಮಾಡ್ತೇನೆ, ಯಾವತ್ತೂ ಕೂಡ ನಾವು ಭದ್ರತೆಯ ದೃಷ್ಟಿಯಲ್ಲಿ, ನಮ್ಮ ಸುರಕ್ಷತೆ ದೃಷ್ಟಿಯಲ್ಲಿ ನಾವು ರಾಜಿ ಮಾಡಿದರೆ ಖಂಡಿತವಾಗಿಯೂ ನಮ್ಮ ದೇಶದ ಅಭಿವೃದ್ಧಿ ಹೊಂದಲಿಕ್ಕೆ ಯಾವುದೇ ರೀತಿ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ ಬಜೆಟ್ನ ಸಂದರ್ಭದಲ್ಲಿ ಇಡೀ ರಕ್ಷಣೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಇರ್ಬೋದು, ಫೈರ್ ಇರ್ಬೋದು, ಅದೇ ರೀತಿ ನಮ್ಮ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ಗೆ ಒಂದು ವರದಿಯನ್ನು ಪಡ್ಕೊಂಡು ಇಡೀ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅದಕ್ಕೆ ವ್ಯವಸ್ಥೆಗಳಿಗೆ ಅನುದಾನಗಳು ಬೇಕು ಅದನ್ನು ಮೀಸಲಿಡುವಂಥ ಒಂದು ಕೆಲಸ ಪ್ರಕ್ರಿಯೆ ಈ ತಕ್ಷಣ ಬಜೆಟ್ನ ಮೂಲಕ ಅದನ್ನು ಮಾಡಬೇಕು. ಅದೇ ರೀತಿ ಕರಾವಳಿ ಭಾಗದ ಜನರಿಗೆ ನೆಮ್ಮದಿಯಿಂದ ಅವರ ಜೀವನವನ್ನು ಇದು ಮಾಡಬೇಕಾದ್ರೆ ಕರಾವಳಿ ಭಾಗದ ರಕ್ಷಣೆ ಮಾಡುವಂಥ CSPಗೆ ಕೂಡ ಅವರ ಬೇಡಿಕೆಗೆ ಅನುಸಾರವಾಗಿ ಡೀಸೆಲ್ ಇರ್ಬೋದು. ಇವತ್ತು ಅಲ್ಲಿ ನಮ್ಮ ಆಂಬ್ಯುಲೆನ್ಸ್ನ ಬೇಡಿಕೆ ಇತ್ತು. ಅದರ ಜೊತೆಗೆ ಇವತ್ತು ಹೈ ಸ್ಪೀಡ್ನ ಬೋಟ್, ಏಕೆಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಯಾರೇ ಇರ್ಬೋದು ಬಂದಾಗ ಅದನ್ನು ಬೆನ್ನೆಟ್ಟು ಹೋಗಬೇಕಾದ್ರೆ ಆ ಟೆಕ್ನಾಲಜಿಗೆ ಇರುವಂಥ ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಾಗ ಮಾತ್ರ ನಮಗೆ ಅದರಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ಆ ರೀತಿಯ ಎಲ್ಲ ವ್ಯವಸ್ಥೆಗಳು ಭಾಳ ಕುಂಠಿತಗೊಂಡಿದೆ. ಆ ದೃಷ್ಟಿಯಲ್ಲಿ ಕರಾವಳಿ ಕಾವಲು ಪಡೆಯ SP ಅವರು ಭಾಳ ಒಬ್ಬ ಯುವಕರಾಗಿದ್ದುಕೊಂಡು ಭಾಳ ಒಂದು ಪ್ರಾಮಾಣಿಕವಾದ ಒಂದು ಸೇವೆಯನ್ನು ಮಾಡ್ತಿದ್ದಾರೆ. ಅಂಥ ಅಧಿಕಾರಿಗಳಿರುವಾಗ ಅದಕ್ಕೆ ಸರಿಯಾದ ಸಹಕಾರ ಸರ್ಕಾರ ನೀಡಿದಾಗ ಇನ್ನಷ್ಟು ನಮ್ಮ ಭದ್ರತೆಗೆ ಒಂದು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಭದ್ರತೆಗೆ ಹೆಚ್ಚಿನ ಒಂದು ಸಹಕಾರವನ್ನು ನೀಡಲಿಕ್ಕೆ ಸಾಧ್ಯವಾಗ್ತದೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇಡೀ ಜನತೆಗೆ ತಿಳಿದ ವಿಚಾರ. ಬಹುಶಃ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದರೆ ಇರುವಂಥ ಅಭಿವೃದ್ಧಿಗಳಿಗಿರುವಂಥ ಅನುದಾನಗಳಿರ್ಬೋದು, ಇವತ್ತು ಮಳೆಯಿಂದ ಹಾನಿಯಾದ ಸಂದರ್ಭದಲ್ಲಿ ತುರ್ತು ಬಿಡುಗಡೆ ಮಾಡಬೇಕಾದ ಅನುದಾನಗಳಿರ್ಬೋದು, ಕರಾವಳಿ ಭಾಗದಲ್ಲಿರುವಂಥ ಈ ಸಮುದ್ರ ಕೊರೆತ ಸಂದರ್ಭದಲ್ಲಿ ತಡೆಗೋಡೆ ನಿರ್ಮಾಣ ಇರ್ಬೋದು. ಒಟ್ಟಾರೆ ಸರ್ಕಾರ ಯಾವುದೇ ರೀತಿಯ ಜನಪರವಾಗಿ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಇವತ್ತು ಕರಾವಳಿ ಕಾವಲು ಪಡೆ ಅಂತೇಳಿದರೆ ನಮ್ಮ ಕರಾವಳಿ ಭಾಗದ ಒಂದು ರಕ್ಷಣೆಗಿರುವಂಥ ಒಂದು ಇಲಾಖೆ. ಯಾಕೆಂದರೆ ಗಡಿ ಭಾಗವನ್ನು ಕಾಯುವಂಥ ವ್ಯವಸ್ಥೆ 12 ಕಿಲೋಮೀಟರ್ಸ್ 12 ನಾಟಿಕಲ್ ಮೈಲ್ ಒಳಗೆ ಇವತ್ತು ರಾಜ್ಯದ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ನವರಿಗೆ ಆ ಜವಾಬ್ದಾರಿಯನ್ನು ನಿಗದಿಪಡಿಸಲಾಗಿದೆ. ಅದೇ ಕೇವಲ ಜವಾಬ್ದಾರಿ ನಿಗದಿಪಡಿಸೋದು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳು, ಇಕ್ವಿಪ್ಮೆಂಟ್ಸ್ಗಳು, ಬೋಟ್ಸ್ಗಳು ಸಂಬಂಧಪಟ್ಟಂಥ ಅದಕ್ಕೆ ಪರಿಣಿತ ತಜ್ಞರು ಅಗತ್ಯ ಇರ್ತದೆ. ಆದರೆ ಇವತ್ತು ಕೇವಲ ಬೋರ್ಡಿಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ವ್ಯವಸ್ಥೆ ಇಲ್ಲಿ ಉದ್ಭವವಾಗಿದೆ. ಕರಾವಳಿ ಕಾವಲು ಪಡೆ ಈಗಾಗಲೇ 3 ಜಿಲ್ಲೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸ್ತಿದೆ. ಸರ್ಕಾರ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು, ಹೆಚ್ಚಿನ ಪ್ರೋತ್ಸಾಹವನ್ನು ಅದಕ್ಕೆ ನೀಡಬೇಕಾದ ಸರ್ಕಾರದ ಜವಾಬ್ದಾರಿ. ಆದರೆ ಇವತ್ತು ಕೊಡುವಂಥ ಈ ಡೀಸೆಲ್ ಇರ್ಬೋದು, ಅದಕ್ಕೆ ಕಡಿತವನ್ನು ಮಾಡುವ ಮೂಲಕ ಇವತ್ತು ಟೋಟಲಿ ಈ ಒಂದು ಸರ್ಕಾರ ಫ್ಲಾಪ್ ಸರ್ಕಾರ ಎಂಬುದನ್ನು ಅದು ಸಾಬೀತುಪಡಿಸಿದೆ. ಇವತ್ತು ಮಾಧ್ಯಮದ ಮೂಲಕ ನಾನು ಆಗ್ರಹ ಮಾಡ್ತೇನೆ, ಯಾವತ್ತೂ ಕೂಡ ನಾವು ಭದ್ರತೆಯ ದೃಷ್ಟಿಯಲ್ಲಿ, ನಮ್ಮ ಸುರಕ್ಷತೆ ದೃಷ್ಟಿಯಲ್ಲಿ ನಾವು ರಾಜಿ ಮಾಡಿದರೆ ಖಂಡಿತವಾಗಿಯೂ ನಮ್ಮ ದೇಶದ ಅಭಿವೃದ್ಧಿ ಹೊಂದಲಿಕ್ಕೆ ಯಾವುದೇ ರೀತಿ ಸಾಧ್ಯವಿಲ್ಲ. ಈ ಸಂದರ್ಭದಲ್ಲಿ
ಬಜೆಟ್ನ ಸಂದರ್ಭದಲ್ಲಿ ಇಡೀ ರಕ್ಷಣೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಇರ್ಬೋದು, ಫೈರ್ ಇರ್ಬೋದು, ಅದೇ ರೀತಿ ನಮ್ಮ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ಗೆ ಒಂದು ವರದಿಯನ್ನು ಪಡ್ಕೊಂಡು ಇಡೀ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅದಕ್ಕೆ ವ್ಯವಸ್ಥೆಗಳಿಗೆ ಅನುದಾನಗಳು ಬೇಕು ಅದನ್ನು ಮೀಸಲಿಡುವಂಥ ಒಂದು ಕೆಲಸ ಪ್ರಕ್ರಿಯೆ ಈ ತಕ್ಷಣ ಬಜೆಟ್ನ ಮೂಲಕ ಅದನ್ನು ಮಾಡಬೇಕು. ಅದೇ ರೀತಿ ಕರಾವಳಿ ಭಾಗದ ಜನರಿಗೆ ನೆಮ್ಮದಿಯಿಂದ ಅವರ ಜೀವನವನ್ನು ಇದು ಮಾಡಬೇಕಾದ್ರೆ ಕರಾವಳಿ ಭಾಗದ ರಕ್ಷಣೆ ಮಾಡುವಂಥ CSPಗೆ ಕೂಡ ಅವರ ಬೇಡಿಕೆಗೆ ಅನುಸಾರವಾಗಿ ಡೀಸೆಲ್ ಇರ್ಬೋದು. ಇವತ್ತು ಅಲ್ಲಿ ನಮ್ಮ ಸಿ ಆಂಬ್ಯುಲೆನ್ಸ್ನ ಬೇಡಿಕೆ ಇತ್ತು. ಅದರ ಜೊತೆಗೆ ಇವತ್ತು ಹೈ ಸ್ಪೀಡ್ನ ಬೋಟ್, ಏಕೆಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಯಾರೇ ಇರ್ಬೋದು ಬಂದಾಗ ಅದನ್ನು ಬೆನ್ನೆಟ್ಟು ಹೋಗಬೇಕಾದ್ರೆ ಆ ಟೆಕ್ನಾಲಜಿಗೆ ಇರುವಂಥ ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಾಗ ಮಾತ್ರ ನಮಗೆ ಅದರಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ಆ ರೀತಿಯ ಎಲ್ಲ ವ್ಯವಸ್ಥೆಗಳು ಭಾಳ ಕುಂಠಿತಗೊಂಡಿದೆ. ಅದಿಷ್ಟೇ ಕರಾವಳಿ ಕಾವಲು ಪಡೆಯ SP ಅವರು ಭಾಳ ಒಬ್ಬ ಯುವಕರಾಗಿದ್ದುಕೊಂಡು ಭಾಳ ಒಂದು ಪ್ರಾಮಾಣಿಕವಾದ ಒಂದು ಸೇವೆಯನ್ನು ಮಾಡ್ತಿದ್ದಾರೆ. ಅಂಥ ಅಧಿಕಾರಿಗಳಿರುವಾಗ ಅದಕ್ಕೆ ಸರಿಯಾದ ಸಹಕಾರ ಸರ್ಕಾರ ನೀಡಿದಾಗ ಇನ್ನಷ್ಟು ನಮ್ಮ ಭದ್ರತೆಗೆ ಒಂದು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಭದ್ರತೆಗೆ ಹೆಚ್ಚಿನ ಒಂದು ಸಹಕಾರವನ್ನು ನೀಡಲಿಕ್ಕೆ ಸಾಧ್ಯವಾಗ್ತದೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇಡೀ ಜನತೆಗೆ ತಿಳಿದ ವಿಚಾರ. ಬಹುಶಃ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದರೆ ಇರುವಂಥ ಅಭಿವೃದ್ಧಿಗಳಿಗಿರುವಂಥ ಅನುದಾನಗಳಿರ್ಬೋದು, ಇವತ್ತು ಮಳೆಯಿಂದ ಹಾನಿಯಾದ ಸಂದರ್ಭದಲ್ಲಿ ತುರ್ತು ಬಿಡುಗಡೆ ಮಾಡಬೇಕಾದ ಅನುದಾನಗಳಿರ್ಬೋದು, ಕರಾವಳಿ ಭಾಗದಲ್ಲಿರುವಂಥ ಈ ಸಮುದ್ರ ಕೊರತೆ ಸಂದರ್ಭದಲ್ಲಿ ತಡೆಗೋಡೆ ನಿರ್ಮಾಣ ಇರ್ಬೋದು. ಒಟ್ಟಾರೆ ಸರ್ಕಾರ ಯಾವುದೇ ರೀತಿಯ ಜನಪರವಾಗಿ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಇವತ್ತು ಕರಾವಳಿ ಕಾವಲು ಪಡೆ ಅಂತೇಳಿದರೆ ನಮ್ಮ ಕರಾವಳಿ ಭಾಗದ ಒಂದು ರಕ್ಷಣೆಗಿರುವಂಥ ಒಂದು ಇಲಾಖೆ. ಯಾಕೆಂದರೆ ಗಡಿ ಭಾಗವನ್ನು ಕಾಯುವಂಥ ವ್ಯವಸ್ಥೆ 12 ಕಿಲೋಮೀಟರ್ಸ್ 100 ನಾಟಿಕಲ್ ಮೈಲ್ನ ಒಳಗೆ ಇವತ್ತು ರಾಜ್ಯದ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ನವರಿಗೆ ಆ ಜವಾಬ್ದಾರಿಯನ್ನು ನಿಗದಿಪಡಿಸಲಾಗಿದೆ. ಅದೇ ಕೇವಲ ಜವಾಬ್ದಾರಿ ನಿಗದಿಪಡಿಸೋದು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳು, ಇಕ್ವಿಪ್ಮೆಂಟ್ಸ್ಗಳು, ಬೋಟ್ಸ್ಗಳು ಸಂಬಂಧಪಟ್ಟಂಥ ಅದಕ್ಕೆ ಪರಿಣಿತ ತಜ್ಞರು ಅಗತ್ಯ ಇರ್ತದೆ. ಆದರೆ ಇವತ್ತು ಕೇವಲ ಬೋರ್ಡಿಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ವ್ಯವಸ್ಥೆ ಇಲ್ಲಿ ಉದ್ಭವ ಆಗಿದೆ. ಕರಾವಳಿ ಕಾವಲು ಪಡೆ ಈಗಾಗಲೇ 3 ಜಿಲ್ಲೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸ್ತಿದೆ. ಸರ್ಕಾರ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು, ಹೆಚ್ಚಿನ ಪ್ರೋತ್ಸಾಹವನ್ನು ಅದಕ್ಕೆ ನೀಡಬೇಕಾದ ಸರ್ಕಾರದ ಜವಾಬ್ದಾರಿ. ಆದರೆ ಇವತ್ತು ಕೊಡುವಂಥ ಈ ಡೀಸೆಲ್ ಇರ್ಬೋದು, ಅದಕ್ಕೆ ಕಡಿತವನ್ನು ಮಾಡುವ ಮೂಲಕ ಇವತ್ತು ಟೋಟಲಿ ಈ ಒಂದು ಸರ್ಕಾರ ಫ್ಲಾಪ್ ಸರ್ಕಾರ ಎಂಬುದನ್ನು ಅದು ಸಾಬೀತುಪಡಿಸಿದೆ. ಇವತ್ತು ಮಾಧ್ಯಮದ ಮೂಲಕ ನಾನು ಆಗ್ರಹ ಮಾಡ್ತೇನೆ, ಯಾವತ್ತೂ ಕೂಡ ನಾವು ಭದ್ರತೆಯ ದೃಷ್ಟಿಯಲ್ಲಿ, ನಮ್ಮ ಸುರಕ್ಷತೆ ದೃಷ್ಟಿಯಲ್ಲಿ ನಾವು ರಾಜಿ ಮಾಡಿದರೆ ಖಂಡಿತವಾಗಿಯೂ ನಮ್ಮ ದೇಶದ ಅಭಿವೃದ್ಧಿ ಹೊಂದಲಿಕ್ಕೆ ಯಾವುದೇ ರೀತಿ ಸಾಧ್ಯವಿಲ್ಲ. ಸಂದರ್ಭದಲ್ಲಿ ಬಜೆಟ್ನ ಸಂದರ್ಭದಲ್ಲಿ ಇಡೀ ರಕ್ಷಣೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಇರ್ಬೋದು, ಫೈರ್ ಇರ್ಬೋದು, ಅದೇ ರೀತಿ ನಮ್ಮ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ಗೆ ಒಂದು ವರದಿಯನ್ನು ಪಡ್ಕೊಂಡು ಇಡೀ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅದಕ್ಕೆ ವ್ಯವಸ್ಥೆಗಳಿಗೆ ಅನುದಾನಗಳು ಬೇಕು ಅದನ್ನು ಮೀಸಲಿಡುವಂಥ ಒಂದು ಕೆಲಸ ಪ್ರಕ್ರಿಯೆ ಈ ತಕ್ಷಣ ಬಜೆಟ್ನ ಮೂಲಕ ಅದನ್ನು ಮಾಡಬೇಕು. ಅದೇ ರೀತಿ ಕರಾವಳಿ ಭಾಗದ ಜನರಿಗೆ ನೆಮ್ಮದಿಯಿಂದ ಅವರ ಜೀವನವನ್ನು ಇದು ಮಾಡಬೇಕಾದ್ರೆ ಕರಾವಳಿ ಭಾಗದ ರಕ್ಷಣೆ ಮಾಡುವಂಥ CSPಗೆ ಕೂಡ ಅವರ ಬೇಡಿಕೆಗೆ ಅನುಸಾರವಾಗಿ ಡೀಸೆಲ್ ಇರ್ಬೋದು. ಇವತ್ತು ಅಲ್ಲಿ ನಮ್ಮ ಸಿ ಆಂಬ್ಯುಲೆನ್ಸ್ನ ಬೇಡಿಕೆ ಇತ್ತು. ಅದರ ಜೊತೆಗೆ ಇವತ್ತು ಹೈ ಸ್ಪೀಡ್ನ ಬೋಟ್, ಏಕೆಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಯಾರೇ ಇರ್ಬೋದು ಬಂದಾಗ ಅದನ್ನು ಬೆನ್ನೆಟ್ಟು ಹೋಗಬೇಕಾದ್ರೆ ಆ ಟೆಕ್ನಾಲಜಿಗೆ ಇರುವಂಥ ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಾಗ ಮಾತ್ರ ನಮಗೆ ಅದರಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ಆ ರೀತಿಯ ಎಲ್ಲ ವ್ಯವಸ್ಥೆಗಳು ಭಾಳ ಕುಂಠಿತಗೊಂಡಿದೆ. ಅದಿಷ್ಟೇ ಕರಾವಳಿ ಕಾವಲು ಪಡೆಯ SP ಅವರು ಭಾಳ ಒಬ್ಬ ಯುವಕರಾಗಿದ್ದುಕೊಂಡು ಭಾಳ ಒಂದು ಪ್ರಾಮಾಣಿಕವಾದ ಒಂದು ಸೇವೆಯನ್ನು ಮಾಡ್ತಿದ್ದಾರೆ. ಅಂಥ ಅಧಿಕಾರಿಗಳಿರುವಾಗ ಅದಕ್ಕೆ ಸರಿಯಾದ ಸಹಕಾರ ಸರ್ಕಾರ ನೀಡಿದಾಗ ಇನ್ನಷ್ಟು ನಮ್ಮ ಭದ್ರತೆಗೆ ಒಂದು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಭದ್ರತೆಗೆ ಹೆಚ್ಚಿನ ಒಂದು ಸಹಕಾರವನ್ನು ನೀಡಲಿಕ್ಕೆ ಸಾಧ್ಯವಾಗ್ತದೆ.